ಸೊಸೆ ಆಮೇಲೆ ನಿಮ್ಮ ಅತ್ತೆ ಎಲ್ಲ ಎಲ್ಲಿಗೋಯ್ತು? ಸುಜಾತ ಮನೇಲಿ ಅವರೇ ಕಣವ, ಮನೇಲಿ ಮಾತಾಡ್ತಾವ್ರೆ. ಇವತ್ತು ಬೇರೆ ನೀನು ಸಾರು ಬೇರೆ ಕೇಳಕ್ಕೆ ಬಂದ್ಬಿಟ್ಟೆ. ಸಾರು ಉಪ್ಸಾರದೆ ತಂದ್ಕೊಡೋಣ. ಬತ್ತ ರಾಯರ್ ಕೂತ್ರೆ ಕತ್ತೆ ಆದಂಗೆಯ ಇವ ಅಕ್ಕನೂ ಕಲ್ತ್ಕೊಬಿಟ್ಲತೆಗೆ. ನಾನು ಎಲ್ಲೋ ಬೇರೆಯವ್ರ ಮನೆಗೆ ಹೋದ್ರೆ ಕೊಡಕ್ಕಿಲ್ಲ ಮಡಿಕೊಂಡ್ರು ಸಾರ ಅಂತ ನಾನು ಇವ ಅಮ್ಮ ತಗೊ ಬಂದರೆ ಈ ಪರ್ವತಕ್ಕೂ ಹೆಚ್ಚೆಯ ಉಪ್ಸಾರ ಅಂತೆ. ಇಲ್ಲಿ ನೋಡಿ ಎಷ್ಟು ಗಮ್ಮಂತ ಕೂತದೆ ಮನೇಲಿ ಸಾರು. ಅದು ಹೆಂಗೆ ಯಾವ ಬಾಯಿ ಬಂದದು ಹೋಗ್ಲಿ ಹೇಳಕ್ಕೆ ಸುಳ್ಳ. ನಾನಾಗಿದ್ರೆ ಕೊಟ್ಟೆ ಬಿಡಿವಪ್ಪ. ನನ್ನ ಗಂಡು ಬೇರೆ ಇವತ್ತೆಯ ಬಾಡ್ಸಾರು ಜ್ಞಾನ ಮಾಡ್ಕೊಂಡು ಅಳ್ತಾ ಕೂತದೆ. ಈಗ ಏನು ಮಾಡೋಣಪ್ಪ, ಈಗ ಏನು ಮಾಡೋಣ? ಸುಜಾತ ಅಕ್ಕ ಚೆನ್ನಾಗಿದೀಯಕ್ಕ? ಅಂಕನ್ ಮಗ ಚೆನ್ನಾಗಿವ್ನಿ. ನೀನು ಹೆಂಗಿದಿ? ಏನವ ಸಣ್ಣ ಆಗ್ಬಿಟ್ಟಿದೆಯಲ್ಲ ಯಾಕೋ ಕಣೆ? ನಿಮ್ಮ ಊರಲ್ಲಿದ್ದಾಗ ಚೆನ್ನಾಗಿದ್ದೆ, ಇಲ್ಲಿಗೆ ಬಂದ್ಮೇಲೆ ಸಣ್ಣ ಆಗ್ಬಿಟ್ಟಿದ್ದಿ ಕಣವ. ಯಾಕೋ ಮದುವೆಲ್ಲ ಅಷ್ಟು ಚೆನ್ನಾಗಿ ಗೊಂಬೆ ಥರ ಇದೆ ಕಣವ. ಈಗ ಯಾಕೆ ಒಂಥರ ಬೇರೆ ಬೇರೆ ಥರ ಕಾಣಿಸ್ತಾ ಇದ್ದಿ? ಆದ್ರೂ ಯಾಕೆ ಸಖತ್ತಾಗಿದ್ದಾರೆ ಮನೆಯಲ್ಲೂ ಇದ್ದಾಗ, ಇಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ವಲ್ಲ? ಯಾಕವ ಮನೆ ಸರಿ ಆಯ್ತಾ ಇಲ್ವಾ ನಿಂಗೆ? ಹೊಂದ್ಕೊಂಡು ಈಗ ಕಾಯ್ತಾ ಇಲ್ವಾ? ಅಕ್ಕ ಹಂಗೇನಿಲ್ಲ ಕನಕ, ಚೆನ್ನಾಗಿವ್ನಿಯಲ್ಲ. ನೀವೇ ಹೆಚ್ಚು ದಿನ ಆಯಿತು ನೋಡಿ ನನ್ನ, ಅದಕ್ಕೆ ಹಂಗೆ ಕಾಣಿಸ್ತಾ ಇರಬೇಕು. ನಾನು ನಮ್ಮ ಊರಲ್ಲಿ ಇದ್ದಿದ್ದಕ್ಕಿಂತನೂ ಚೆನ್ನಾಗೇ ಇವನಿ. ಬನ್ನಿ ಊಟ ಮಾಡಿ. ನಮ್ಮ ಅವ್ವನೂ ಅಪ್ಪನೂ ಬಂದಿದ್ರ ಅದಕ್ಕೆ ನಾಟಿ ಕೋಳಿ ಸಾರು ಮಾಡಿವಿ. ಹೌದಾ? ಏನು ಮಾತಾಡ್ತಾ ಇದ್ದೀನಿ ನೀನು? ಹೋಗು ಮನೆಗೆ, ನಾನು ಇಲ್ಲಿ ಸುಜಾತನ ಮಾತಾಡ್ತಾ ನಿಂತೀವಿ. ಹೋಗು ಹೋಗು, ನಿಮ್ಮ ಅಪ್ಪ ಅಮ್ಮನಿಗೆ ಏನು ಬೇಕು ಆ ಕಡೆ ಹೋಗು. ಸುಜಾತ ಅಕ್ಕ ಆಮೇಲೆ ಹೋಗ್ಬಿಟ್ಟಿರಿ, ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗಿ ಆಯ್ತಾ? ಮಾತಾಡೋದೆಲ್ಲ ಆದ್ಮೇಲೆ. ಪಾರ್ವತಕ್ಕ ಬುಡಕ್ಕ, ನಾನೆಲ್ಲೋ ಬೇರೆಯವರೆಲ್ಲ ಒಂಥರ, ಆದರೆ ನಮ್ಮ ಪಾರ್ವತಕ್ಕನೇ ಬೇರೆ ಥರ ಒಳ್ಳೆಯವಳು ಅಂತ ನಾನು ನಂಬ್ಕೊಂಡು ನನ್ನ ಗಂಡಿಗೆ ಹೊಟ್ಟೆ ಸಿಕ್ತಿತ್ತಲ್ಲ ಅಂದ್ಬಿಟ್ಟು ಒಂದು ಸಾರಿ ಇಸ್ಕೊಳ್ಳೋದಂತ ಬಂದರೆ ನೀನು ಹಿಂಗೆ ಅವಮಾನ ಮಾಡ್ಬಿಟ್ಟಲ್ಲಕ್ಕ. ನೀನು ಏನಾದ್ರೂ ಸಾರು ಮಾಡಿಲ್ಲ ಅಂದಿದ್ರೆ ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟು ಕಳ್ತನ ಮಾಡ್ಕೊಂಡು ಉಣ್ಕೊಂಡು ಹೋಯ್ತಿದ್ನ. ಇಲ್ಲ ತಾನೇ? ಸಾರು ಮಾಡಿಕೊಂಡು ಉಪ್ಸಾರದೆ ರಾತ್ರಿದು ಅಂತ ಸುಳ್ಳು ಹೇಳ್ತಿದ್ದೀಯಲ್ಲಕ್ಕ. ಸರಿ ಬಿಡು, ನೀನು ಒಳ್ಳೆ ಸರಿ. ನಿನ್ನೆ ಯಾಕೆ ಬಯ್ಯನೆ ನಾನು? ನಂದೆಯ ತಪ್ಪು. ನಾನು ನಂಬ್ಕೊಂಡು ಒಂದು ಸಾರಿ ಇಸ್ಕೊಳ್ಳೋದಂತ ಬನ್ನಲ್ಲಕ್ಕ, ನಂದೆಯ ತಪ್ಪು. ಬಿಡು, ಸರಿ ಹೋಯ್ತೀನಿ ಬಿಡಿ. ಪಾಪ ಏನು ಅನ್ಕೊಂಡಿದೀಯೋ ಏನೋ ಕಾಣಲ್ಲ ನನ್ನ ಬಗ್ಗೆ. ಬಿಡಕ್ಕ ಹೋಗ್ಲಿ, ನಿನಗಿಂತ ಅವರೇ ಸರಿ. ಆದ್ರೂ ಬೇರೆ ಥರನೇ ಕನಕ ನೀನು. ನಾನು ಹೆಂಗೆ ತಿಳ್ಕೊಂಡಿದ್ದೆ ಎಲ್ಲದಕ್ಕೂ ಬೇರೆನೇ. ಬಿಡು, ಸರಿ ಹೋಯ್ತೀನಿ ಕನಕ. ಆಮೇಲೆ ಅಯ್ಯೋ ಸುಜಾತ ಬಂದ್ಬಿಟ್ಟು ಬೇಜಾರು ಮಾಡ್ಬಿಟ್ಲಲ್ಲ ಅಂತ ಅನ್ಕೋಬೇಡ ಕನಕ. ಬಾಯಿ ತಪ್ಪು ಮಾತಾಡ್ತೀನಿ. ಆಮೇಲೆ ನನ್ನ ಮನಸ್ಸಲ್ಲೆಲ್ಲ ಕಲ್ ಮನಸ್ಸು ಏನೂ ಇಲ್ಲ ಕನಕ. ನಾನು ಯಾರ ಬಗ್ಗೆನೂ ಏನು ಬೇಜಾರನ್ನು ಮಾಡ್ಕೊಳಕ್ಕಿಲ್ಲ, ಕಾಪನ್ನು ಮಾಡ್ಕೊಳಕ್ಕಿಲ್ಲ. ಮುಂದೆ ಮಾತ್ರ ಬಡವೆ ಅಂತ ಬಾಯಿ ಬಿಟ್ಬಿಡ್ತೀನಿ ಅಷ್ಟೇ. ಏನು ತಿಳ್ಕೊಬೇಡ ಕನಕ. ಹೋಯ್ತೀನಿ ಕನಕ, ಹೋಯ್ತೀನಿ. ಮಗ ಬೇಜಾರು ಮಾಡ್ಕೊಬೇಡ ಕಣವ ಸುಜಾತ, ಬೇಜಾರು ಮಾಡ್ಕೊಬೇಡ. ನಾಟಿ ಕೋಳಿ ಕೂದಿದ್ವ ಮನೇಲಿ, ಅದು ಬರೀ ಒಂದು ಅರ್ಧ kg ಬಾಡಾಗಿತ್ತು ಕಣವ. ಅದಕ್ಕೆ ಈಗ ನಮ್ಮ ಬೀಗರು ಬಂದಿದ್ರಲ್ಲ, ಅವರು ಅಚ್ಚುಕಟ್ಟಾದರೂ ತಿನ್ನಬೇಕು ಅಲ್ವಾ. ಅದಕ್ಕೆ ಮನೇಲಿ ಸಾಲಕ್ಕಿಲ್ಲ, ನಮಗೆ ಹೇಳ್ಬೇಕು ಅಂದರೆ ಸಾಲಕ್ಕಿಲ್ಲ ಒಂದು ಹೊತ್ಕೂ. ಅದಕ್ಕೆ ಉಪ್ಸಾರದಂತ ಅಂದಿದ್ದು. ಬೇಜಾರು ಮಾಡ್ಕೊಬೇಡ ಕಣವ, ಬೇಜಾರು ಮಾಡ್ಕೊಬೇಡ. ನನಗೆ ಬೇಜಾರಾಯ್ತಾ ಕೂತದೆ, ಹಿಂಗೆ ಹೇಳ್ಬಿಟ್ಟು ನನಗೆ ಬೇಜಾರಾಯ್ತದೆ. ಸರಿ ಇರು, ಇನ್ನೇನು ಮಾಡಿ ತಂದ್ಕೊಟ್ಟನು. ಸರಿ ಇರು. ಬೇಡ ಕನಕ, ಬೇಡ, ದಯವಿಟ್ಟು ಬೇಡ. ಆಮೇಲೆ ನೀನು ಯಾವ ಸಾಪ ಹಾಕಿ ಧೂಪ ಹಾಕಿ ಕೊಟ್ಟಿಯೋ, ಆಮೇಲೆ ನನ್ನ ಗಂಡು ಉಂಡ್ಬಿಟ್ಟು ಒಟ್ಟಿಗೆ ನಾವು ಬಂದು ಇಲ್ಲ ಜರಗಿರ ಬಂದು ಎಲ್ಲಿ ಕರ್ಕೊಂಡು ಹೋಗನೆ? ಕೈಯಲ್ಲಿ 1 ರೂಪಾಯಿ ಕಾಸಿಲ್ಲ, ಏನಿಲ್ಲ. ಬೇಡ ಕಣಪ್ಪ ಬೇಡ. ಕಂಡವ್ರ ಮನೆದು ಅಂದರೆ ಯಾವಾಗಲೂ ಕಂಡವ್ರ ಮನೆದೇ. ನನ್ನ ಗಂಡಿಗೆ ಇನ್ನೇನು ಮಾಡೋಣ? ಮನೇಲಿ ಅಕ್ಕಿಯವೇ ಹೋಗಿ ಬೇಯಿಸಾಕಿ ಗಂಜಿ ಮಾಡಿಕೊಡ್ತೀನಿ. ನೀವು ಕೊಡ್ನಿಲ್ಲ ಅಂದರೆ ನನ್ನ ಗಂಡು ಹೊಟ್ಟೆ ತುಂಬಕ್ಕೆ ಇಲ್ವಕ್ಕ? ನೀವು ಯಾವತ್ತೂ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ? ಬಡವರು ಅಂತ ಕೀಳಂಗೆ ನೋಡಬೇಡಿ. ನಾನೆಲ್ಲ ಒಂದು ಹೊತ್ತು ಸಾರು ಅಂತ ಬಂದರೆ ಹಿಂಗೆ ಅವಮಾನ ಮಾಡ್ಬಿಟ್ಟಲ್ಲಕ್ಕ. ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಕನಕ, ಯಾವತ್ತೂ ಮರೆಯೋಕ್ಕಿಲ್ಲ. ಆದರೆ ನಿನ್ಗೆ ಏನಾದರೂ ತೊಂದರೆ ಕೊಡೋಕ್ಕಿಲ್ಲ, ಏನೂ ಇಲ್ಲ. ನಾನು ಪಾಡಿಗೆ ಇರ್ತೀನಿ. ಸರಿ ಕನಕ, ಬರ್ತೀನಿ. ಸೀತಾ ಏನಕ್ಕ? ಮಗ ಹೋಯ್ತವನಿ ಕಣವ, ಹೋಯ್ತವನಿ. ಅದು ಸಾರು ಇಸ್ಕೊಳ್ಳೋದಂತ ಬಂದಿದ್ನ, ಅದಕ್ಕೆ ಸಾರು ಇಲ್ವೇನೋ ನಿಮಗೂ ಕಾಲ್ಗಿಲಿ ಆಯ್ತದೇವ. ಹೋಯ್ತೀನಿ ಕಣವ. ಅಷ್ಟೇ ಯಾಕ? ಅತ್ತೆ ಇಲ್ಲಿ ಅವರಲ್ಲ. ಅತ್ತೆ ಇಲ್ಲಿ ಅವರೇ, ಕೇಳಬೇಕು ತಾನೆ, ನನ್ನೇ ಕೇಳಬೇಕಾ? ಅತ್ತೆಗೆ ಹೇಳಿದ್ರೆ ಸಾರು ಮಾಡಿದ್ವಲ್ಲ, ಹೆಂಗಿರು ಕೊಡೋರು. ಸೀತಾ ಬೇಡ ಬಿಡವ. ನಾಟಿ ಕೋಳಿ ಅಂತಿದೆಯಲ್ಲ, ಮನೇಲಿ ನೋಡ್ರಿ ಅಷ್ಟು ಜನ ಇದ್ದೀರಿ, ಎಲ್ಲರಿಗೂ ಸಾಲದ? ಎಲ್ಲರಿಗೂ ಸಾಲಕ್ಕಿಲ್ಲ. ಬೇಡ ಕತೆ, ನಾನು ಹೋಯ್ತೀನಿ ಬಿಡವ. ಇಲ್ಲ ತಕೊಳ್ಳಿ, ಒಂದು ಹೊತ್ತು ಸಾರು ಕೊಟ್ಬಿಡ್ರಿ, ಏನದದು ಕಾಯಕ್ಕಿಲ್ಲ. ಇಲ್ಲೇ ಇರಿ ತತ್ತೀನಿ. ಅತ್ತೆ ಬನ್ನಿ ಊಟ ಮಾಡ್ಕೊಳ್ಳಿ ನೀವು. ನಮ್ಮ ಅಪ್ಪ ಅಮ್ಮನೂ ಊಟ ಮಾಡಾಯಿತು, ಬನ್ನಿ ನೀವು ಒಮ್ಮೆಗೆ ಊಟ ಮಾಡ್ಕೊಳ್ಳಿ. ನೀವು ಆಮೇಲೆ ಅಮ್ಮ ತಾತ ಎಲ್ಲ ಬಂದವ್ರೆ, ಬನ್ನಿ ಊಟ ಮಾಡ್ಕೊಳ್ಳಿ. ಈ ಕಣವ ಬರ್ತೀನಿ, ಹೋಗವ ನೀನು. ಅದು ಅಕ್ಕ ನಿನ್ನ ಸೊಸೆ ಓಸಿ ಒಳ್ಳೆಯವಳಲ್ಲ ಕನಕ, ಓಸಿ ಒಳ್ಳೆಯವಳಲ್ಲ.
ನಿನ್ ಥರ ಅಲ್ಲ, ನೀನುವೆ ಮೊದಲೇ ನಿನ್ನ ಸೊಸೆ ಥರನೇ ಇದ್ದೆ. ಬತ್ತ ಬತ್ತ ಯಾಕೋ ಕಣ ಹಿಂಗೆ ಆಗ್ಬಿಟ್ಟೆ. ಇನ್ನೇನು ಮಾಡೋಕ್ಕದು, ಬಿಡು ಹೋಗ್ಲಿ. ಅವ ಅವ ಯಾಕ್ಲೆ ಯಾಕಂಗೆ ಓಡ್ಕೊ ಬತ್ತಿದಿ? ಅವ ಅಪ್ಪ ಬಂದ್ಬಿಟ್ಟು ಕೇಳ್ತಾ ಇದೆ ನಿನ್ನ ಬಡ್ಡಿ ಬಡ್ಡಿ ಮಗ್ನೆ ಬನ್ನಿ ಸಂಡೆ ಹೊತ್ತಿಗೆ ಮನೆಗೆ ಸೇರ್ಸಕ್ಕಿಲ್ಲ ಅದು ಇದು ಅಂತ ರೋಡಲ್ಲಿ ನಿಂತ್ಕೊಂಡು ಬೈತಾ ಇದೆ ಕಣವ. ಯಾಕ್ಲೆ ಯಾಕೆ ಎಳವೆ ಬಟ್ಟೆ ಹೋಗಕ್ಕೆ ಹೋಗೋಳೆ ಅಂತ ಯಾಕೆ ಬದನು ಮುಂಡೆ ಮಗ ಕಟ್ಕೊಂಡು ನನ್ನ ಜೀವನ ಹಾಳು ಮಾಡಿದ್ನಲ್ಲಪ್ಪ. ಹಾಳು ಮಾಡ್ದೆ ಈ ಗಂಡನ ಕೊಟ್ಬಿಟ್ಟು ನೀನು ಇಲ್ಗಿಲ್ತಾವ್ ಇದ್ರೆ ಹೋಗ್ಬಿಟ್ಟು ಒಳಗಾರುವೆ ಬಾವಿಗಾದ್ರು ಬಿತ್ಕೊಂಡು ಸಾಯುವೆ. ನೀನು ಬೇರೆ ಇದ್ದಿ ಏನು ಮಾಡೋಣಪ್ಪ ಈಗ, ಏನು ಮಾಡೋಣ? ಎಲ್ಲಿದ್ದಾನವನು ಯಾಕಂತೆ ಹಿಂಗೆ ಆಡ್ತಾ ಇರ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಜಡಿಸ್ಬಿಡ್ತೀನಿ ಪೊಲೀಸವ್ರ ಕೈಲಿ. ಒಂದ್ಸಲ 2 ಸಲ ಸರಿಕ ನಿಮ್ಮ ಅಪ್ಪಂದು ಏನಂತಲ ನಿಮ್ಮ ಅಪ್ಪಂದು? ಅವ್ವ ನಾನು ಏನು ಹೇಳಲಿಲ್ಲ ಅದಕ್ಕೆ ನಿಮ್ಮವ್ವ ಎಲ್ಗೋ ಹೋದ್ಲು ಹೇಳಿದ್ರೆ ಸರಿ ಅಂತ ನನ್ನ ಬೈತು. ಆಮೇಲೆ ನಾನು ಅದಕ್ಕೂ ಹೇಳಿತಿತ್ತಿಲ್ಲ. ಆಮೇಲೆ ಕಡ್ಡಿ ತಗೊಬಂದು ಹೊಡ್ಯಾಕ್ಬೋದು. ಯಾಕ್ಲಾ ಎಲ್ಲಿಗೆ ಹೋದಿ ಏನು ಸುಳ್ಳು ಹೇಳ್ತಿದ್ದಿ ನೀನು ಅಂತ ಕಡ್ಡಿ ತಗೊಂಡು ಹೊಡ್ಯಾಕ್ಬೋದು. ಅದಕ್ಕೆ ನನಗೆ ಹೊಡೆದು ಬಿಡ್ತಾನೆ ಅಂತ ಹೇಳ್ಬಿಟ್ಟೆ. ಸಾರಿಸ್ಕೊಬರಕ್ಕೆ ಹೋಗೋದೆ ಪಕ್ಕದ ಮನೇಲಿ ಅಂತ ಹೇಳ್ಬಿಟ್ಟೆ ಕಣವ. ನಿನ್ನ ಮನೆ ಹಾಳಾಗೋಗ ಯಾಕ್ಲಾ ಹೇಳ್ದೆ? ಯಾಕೆ ಹೇಳ್ದೆ? ಹೊಡೆದಿದ್ರೆ ಓಡ್ ಬರುವೆ, ಕೈ ಇಲ್ವಾ ಕಾಲಿಲ್ವಾ ಎದ್ದಿ ಓಡ್ ಬರುವೆ. ಅದನ್ನ ಬಿಟ್ಬಿಟ್ಟು ಪಕ್ಕದವ್ರ ಮನೇಲಿ ಸಾರಿಸ್ಕೊಬರಕ್ಕೆ ಹೋಗೋಳೆ ಅಂದ್ರೆ ಬೈದನೆ ಮುತ್ತಿಕನ. ಓ ಬುಡಪ್ಪ, ಮಗನುವೆ ಅಪ್ಪನೂ ಸರಿಯಾಗಿದ್ರಿ, ನಾನು ಸಾಯಿಸಕ್ಕೆ ಅಂತ ಹುಟ್ಟಿದಿರಲ್ಲ. ನಡಿ ಮನೆಗೆ ನಡಿ, ಮಾಡ್ತೀನಿ ನಿನಗೆ. ಅವ್ವ ನಾನು ಏನು ಮಾಡಲಿಲ್ಲ ಕಣವ, ನಾನು ಮಾಡಿಲ್ಲ. ಅಪ್ಪನೆಯ ಕಡ್ಡಿ ತಗೊಬಂದು ಹೊಡೆಯಕ್ಕೆ ಬಂದ. ಅದಕ್ಕೆ ನಾನು ಹೇಳಿದ್ದು ನಿಜವಾಗ್ಲೂ ಕಡ್ಡಿ ತಗೊಬಂದು ಹೊಡೆದಿಲ್ಲ ಅಂದಿದ್ರೆ ನಾನು ಹೇಳ್ತಿದ್ದಿಲ್ಲ, ಬಟ್ಟೆ ಹೋಗ್ಲಿಕ್ಕೆ ಹೋಗೋದೆ ಅಂತಾನೆ ಹೇಳಿದ್ದು. ಆಗ ನೀನು ಸುಳ್ಳು ಹೇಳ್ತಿದ್ದಿ ಅಂದ್ಬಿಟ್ಟು ಕಡ್ಡಿ ತಗೊಬಂದ್ಬಿಟ್ಟು ಮೂಲೆ ಸೇರಿಸ್ಕೊಂಡು ಹೊಡೆಯಕ್ಕೆ ಬಂದ. ಆಮೇಲೆ ಕುಡ್ದದೆ ಅಪ್ಪ. ಅದಕ್ಕೂ ನನಗೆ ಭಯ ಆಗ್ಬಿಟ್ಟು ಏನಾರು ಮಾಡ್ಬಿಡ್ತಾನೆ ಅಂತ ನಿಜ ಹೇಳ್ಬಿಟ್ಟೆ ಕಣವ. ನನಗೆ ಹೊಡಿಬೇಡ ಕಣವ, ಬೈನು ಬೇಡ, ನಾನು ಹೋಯ್ತೀನಿ ಮನೆಗೆ. ಮನೆಗೆ ನಡಿಲ್ಲ, ಮನೆಗೆ ನಡಿ. ನಿಂಗೆ ಅದೇ ಮನೆಗೆ ನಡಿಲ್ಲ, ನಿನ್ನಿಂದ ತಾನೇ ನಾನು ಬಂದಿದ್ದು. ನೀನು ತಾನೇ ಬಾಡ್ಸಾರ್ಬೇಕು ಅಂದ್ಬಿಟ್ಟು ನೀನು ತಾನೇ ಹಠ ಮಾಡ್ತಿದ್ದು. ಇಲ್ಲ ನಾನು ಬತ್ತಿದ್ನ ಅಂತ. ಓ ಎಲ್ಲ ಮಾಡಿ ನನ್ನ ಸಿಕ್ಕಿಸೋದು ನಡಿಲ್ಲ ಮನೆಗೆ ಬತ್ತೀನಿ. ಪಾರ್ಕ್ ಮನೇಲಿ ಇದೀನಲ್ಲ ಅದಕ್ಕೆ ಸುಮ್ಮನೆ ನಡಿ ಮನೆಗೆ ಬತ್ತೀನಿ. ಅವ್ವ ಈಗಲೇ ಹಿಂಗೆ ಬೈತಾವಳೆ, ಅಪ್ಪ ಹೊಡೆದ ಅಂತರು ಹಿಂಗೆ ಬೈತಾವಳಲ್ಲ. ಅಕಸ್ಮಾತು ಅಪ್ಪ ಇದ್ರ ಕಾಸು ಕೊಡ್ತೀನಿ ಅದಕ್ಕೆ ನಿಜ ಹೇಳೋದಿಕ್ಕೆ ಸಾರಿಸ್ಕೊಬರಕ್ಕೆ ಹೋಗೋಳೆ ಅಂತ ನಿಜ ಹೇಳ್ಬಿಟ್ಟೆ ನಾನು ಬೇರೆ. ಅದನ್ನ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ರೆ ಆಮೇಲೆ ಅವ್ವ ನನ್ನ ಬಿಟ್ಟಾಳ. ಅವ್ವ ನನ್ನ ಸಾಯಿಸೇ ಬಿಡ್ತಾಳೆ. ಇವತ್ತು ನಾನು ಏನು ಮಾಡೋಣೀಗ? ನಾನು ಮನೆಗೆ ಹೋಯ್ಕಿಲ್ಲ ಕಣಪ್ಪ, ಇವತ್ತಂತೂ ನಾನು ಮನೆಗೆ ಹೋಯ್ಕಿಲ್ಲ. ಅಪ್ಪ ಅಕಸ್ಮಾತು ಅವ್ವನ ಜೊತೆ ಕಾಸು ಕೊಡ್ತೀನಿ ಅಂತ 5 ರೂಪಾಯಿ ಅದಕ್ಕೆ ನಿಮ್ಮ ಮಗ ನಿಜ ಹೇಳ್ದ ಸಾಲಿಸ್ಕೊಂಡು ಹೋಗಿದ್ದೀ ಅಮ್ಮಿ ಅಂತ ಇವತ್ತು ಜಗಳ ಆಡ್ತಾನೆ. ಏನು ಮಾಡೋಣ ನೀನು? ಅದ್ರ ಮಧ್ಯದಲ್ಲಿ ಅವ್ವನನ್ನ ಹಾಕೊಂಡು ಹೊಡಿತಾಳೆ. ಯಾಕೆ ಅಳ್ತೇದಿ ಅಂತ? ಏನು ಇಲ್ಲ ಕಣವ, ಏನು ಇಲ್ಲ ಅಲ್ಲ. ಈ ನನ್ನ ಮಗ ಯಾಕೆ ಹಿಂಗೆ ಓಡದ ಯಾಕಂತ ಗೊತ್ತಾಯ್ತಲ್ವಲ್ಲ. ಮನೆಗೆ ಹೋಗ್ತೀನಿ, ಅದೇನು ಕತೆ ಮಾಡಿ ಮಡಗಿದಾನು ಈ ಮುಂಡೆ ಮಗ, ನೋಡ್ತೀನಿ. ತಿಮ್ಮ ಅಕ್ಕ, ಸುಜಾತ ಅಕ್ಕ, ತಕೊಳ್ಳಿ ಸಾರ. ಹೆಂಗೋ ಕೊನೆಗೂ ಸಾರು ಬತ್ತಲ್ಲ. ಇಷ್ಟು ಡ್ರಾಮಾ ಮಾಡಿದ್ಕೂವಿ ಸಾರ್ಥಕ ಆಯಿತು. ಆಮೇಲೆ ಉಪಯೋಗನೂ ಆಯಿತು ಕಣಪ್ಪ. ಇನ್ನೇನು ಮಾಡ್ಕೋದು, ಇನ್ಮೇಲೆ ಒಮ್ಮಂತವೇ ಬರಬೇಕು. ಈ ಒಮ್ಮಂತ ಬಂದರೆ ನನಗೆ ಒಂದು ಸಿಗಲ್ಲ. ನಮ್ಮ ಸೀತಾ ಇರ್ತಾಳಲ್ಲ ಆಗ ಬರಬೇಕು. ಪಾಪ ಸೀತಾ ಏನು ಬೇಕು ಅಂದ್ರೂ ಕೊಡ್ತದೆ. ಇವ ಅಮ್ಮ ಕೊಡೋಕ್ಕಿಲ್ಲ, ಆಮೇಲೆ ಅವ್ರ ಅತ್ತೆನೂ ಕೊಡೋಕ್ಕಿಲ್ಲ. ಸೀತಾ ಬೇಡ ಬಿಡವ ಪಾಪ, ಮಾಡಿರೋದು ನೋಡ್ರಿ ಸ್ವಲ್ಪ, ಅದ್ರಲ್ಲಿ ಬೇಡ ನಮ್ಗೆ ಕೊಟ್ಟಿರ. ಬೇಡ ಬಿಡವ, ನೀವೇ ಅಚ್ಚುಕಟ್ಟಾಗಿ ಊಟ ಮಾಡಿ. ತಕೊಳ್ಳಿ, ಸ್ವಲ್ಪನೇ ಕೊಟ್ಟಿರೋದು ತಕೊಳ್ಳಿ. ಕೊಡವ ಹಂಗಾರೆ ಚೊಂಬ ಹಾಕೊಡೋಣ. ಹಂಗಾರೆ ಇಡೀರಿ ಚೊಂಬ್ಗೆ ಉಯಿಸ್ಕೊಬಿಟ್ರೆ ಆಮೇಲೆ ಈ ಮನೆಗೆ ಬರೋಕ್ಕೆ ಯಾವ ಕಾರಣನೂ ಉಳ್ಕೊಳಕ್ಕಿಲ್ಲ. ಬೇಡ ಲೋಟನ ಇಸ್ಕೊಂಡು ಹೋಗ್ಬಿಡ್ತೀನಿ. ಲೋಟ ಇಸ್ಕೊಬರೋಕ್ಕೆ ಹೆಂಗಿದ್ರು ಲೋಟ ಕೊಡೋಕ್ಕೆ ಒಂದು ನೆಪ ಬೇಕಲ್ಲ. ಬಂದ್ಬಿಟ್ಟು ಆಗ ಇವ್ರ ಮನೇಲಿ ಏನಾದ್ರು ಇಸ್ಕೊ ಹೋಗ್ಬೋದು ಕಣಪ್ಪ. ಲೋಟನೇ ಇಸ್ಕಕ್ಕೆ ಮಾಡ್ಬಿಡ್ತೀನಿ ಇಲ್ಲಾಂದರೆ ಅಷ್ಟೇ. ಸೀತಾ ಬೇಡ ಕೊಡವ ಲೋಟದಲೆಯ. ಇದು ನೀರು ಕುಡಿಯೋ ಚೊಂಬು ಪುನಃ ಇದು ಗಬ್ಬೈತದೆ. ಬೇಡ ಲೋಟನೇ ಕೊಟ್ಬಿಡು ಹಂಗಾರೆ. ಸರಿ ತಕೊಳ್ಳಿ. ಜೊತೆ ನಾಳೆ ಲೋಟ ತಂದು ಕೊಟ್ಬಿಡವ, ಮರ್ತು ಕೆಡ್ಸ್ಕೊಬಿಟ್ಟು. ಇಲ್ಲ ತಕೊಳ್ಳಿ. ನಿಮ್ಮ ಲೋಟ ಏನು ತಿನ್ಕೊಂಡು ಹೋದಿನ, ಇಲ್ಲ ಮನೆಗೆ ಬಿಟ್ಟು ಹೋದಿನೋ, ಇಲ್ಲ ಊರನ್ನೇ ಬಿಟ್ಟು ಹೋದಿನೋ, ಇಲ್ಲೇ ಇರ್ತೀನಲ್ಲ ತಗೊಬಂದು ಕೊಡ್ತೀನಿ ತಗೊಳ್ಳಿ ನಾಳೆನೇ. ಇಲ್ಲ ಆಗಲ್ಲ ಅಂದರೆ ಸಂದೆ ಮೇಲೆ ಬರ್ತೀನಿ ತಗೊಳ್ಳಿ ಕೊಡ್ತೀನಿ. ಸರಿ ಆಯಿತು, ನಾಳೆನೇ ತಂದುಕೊಡು. ಇವತ್ತೇನು ಬರೋದು ಬೇಡ, ನಾಳೆನೇ ತಂದುಕೊಡು. ಸರಿ ಆಯಿತು ಕೊಡವಂಗಾರೆ. ತಗೊಳ್ಳಿ. ಆಮೇಲೆ ಜಾಸ್ತಿ ಪೀಸಿ ತಿಳ್ತಿಲ್ಲ, ಬೇಜಾರು ಮಾಡ್ಕೊಬಿಟ್ಟಿರಿ. ಆಮೇಲೆ ಇದ್ದಿದ್ದೆ ಒಂದು ಸ್ವಲ್ಪ ಅಲ್ವಾ, ಅದಕ್ಕೆ ನಿಮ್ಗೊಂದು 2-3 ಪೀಸ್ ಹಾಕಿವ್ನಿ. ಆಮೇಲೆ ಅಯ್ಯೋ ಪೀಸ್ನೇ ಕೊಟ್ಟಿಲ್ವಲ್ಲ ಅಂತ ಬೈಕೋಬೇಡಿ. ಯಾರು ಕೊಟ್ಟಿರೋದು ಹೆಚ್ಚು, ಅದ್ರಲ್ಲಿ ಬೇರೆ ಪೀಸ್ ಕೊಟ್ಟಿಲ್ಲ ಅಂತ ಅಂದಿನ. ಇಲ್ಲ ಕೊಡಿ.
ಅಲ್ಲ ಈ ಸೀತಾ ಬರೀ ಮೂರೇ ಪೀಸ್ ಹಾಕೊಳ್ಳಲ್ಲ, ಇನ್ನೊಂದೆರಡು ಪೀಸ್ ಹಾಕ್ಬಿಟ್ಟಿದ್ರೆ ಏನಮ್ಮ ಅವ್ರ ಅಪ್ಪನ ಮನೆ ಗಂಟು ಆಗ್ಬಿಡ್ತಿತ್ತೇನೋ. ಇದು ಒಳ್ಳೆ ಸರಿ ಬಿಡು, ಬರೀ ಮೂರೇ ಪೀಸ್ ಹಾಕೊಳ್ಳೆ. ಇನ್ನೊಂದು ಸ್ವಲ್ಪ ಈಸ್ಕೊಂಡು ಹೋಗಿವ್ನಿ, ಇವ್ರ ಅತ್ತೆ ಮುಂಡೆ ಅವಳದ, ಇನ್ನೇನು ಮಾಡನೆ, ಹೋಯ್ತೀನಿ ಇವತ್ತು, ಬೇರೆ ದಿನ ಬರ್ತೀನಿ. ಸುಜಾತಕ್ಕ ಏನು ನೋಡ್ತಿದ್ದಿ? ಏನಿಲ್ಲ ಕಣವ, ಸಾರು ಇಷ್ಟು ಗಮ್ ಗುಟ್ತದಲ್ಲ, ಏನು ಹಾಕಿದರು ಸಾಮಾನು ಅಂತ ಬೋಗ್ ನೋಡಿದೆ. ಆಮೇಲೆ ಕಲರ್ ಒಳ್ಳೆ ಖಾರದ ಪುಡಿ ಕಲರ್ ಒಳ್ಳೆ ಚೆನ್ನಾಗಿದೆ, ಕೆಂಪು ಕಣವ, ಮನೇಲಿ ಮಾಡಿರೋದಲ್ವಾ ಅದಕ್ಕೆ ಚೆನ್ನಾಗಿ ಕಾಣಿಸ್ತದೆ, ಅದನ್ನೇ ನೋಡ್ತಿದ್ದೆ. ಆಮೇಲೆ ಅವ ಇಷ್ಟೊಂದು ಪೀಸ್ ಯಾಕೆ ಹಾಕಿದಿ? ಮೊದಲೇ ನಿಮ್ಮತ್ತೆ ನಾಟಿ ಕೋಳಿ ಸಾರು ಜಾಸ್ತಿ ಪೀಸ್ ಇದ್ದಿದ್ದಿಲ್ಲ ಅಂತ ಹೇಳ್ತಿತ್ತು, ನನಗೆ ಒಂದನ್ನು 3 ಪೀಸ್ ಹಾಕೊಟ್ಬಿಟ್ಟಿದೆಯಲ್ಲ, ಜಾಸ್ತಿ ಆಗೋಯ್ತು ಕಣವ. ಇಲ್ಲ ತಗೊಂಡು ಹೋಗಿ, ಹಂಗೇನು ಇಲ್ಲಕ್ಕಂತೆ, ಇರೋದೇ 3 ಪೀಸು, ಇನ್ನೂ ಹಾಕೊಡಿವ್ನಿ. ಆದರೆ ಅದೇ ಹೇಳಿದ್ರಲ್ಲ ಪೀಸ್ ಜಾಸ್ತಿ ತಿಂತಿಲ್ಲ ಅಂತ, ಅದಕ್ಕೆ ಹೆಂಗೆ ಆಗೋಯ್ತು. ಸಿಕ್ಕಿಲ್ಲ ಬಿಡವ, ಆಯಿತು ಸಿಕ್ಕಿಲ್ಲ, ಇನ್ನೊಂದ್ಸಲ ಮಾಡ್ತಿದ್ದೀರಲ್ಲ ಕೊಟ್ರಾಯ್ತು ಅಲ್ವಾ. ಒಳ್ಳೆ ಐಡಿಯಾ ಇದು. ಹಂಗಾರೆ ಮುಂದೊಂದು ಸಲ ಬಾಡಿಗೆ ಸಾರು ಮಾಡಿದ್ರೆ ಮನೇಲಿ ಕೊಟ್ಟವನಿ ಬಿಡಿ, ನಿಮ್ಮ ತಿಮ್ಮನ ಕೈಲಿ ಹೇಳಿ ಕಳಿಸ್ತೀನಿ, ಆಗ ಬಂದ್ಬಿಡಿ ಆಯಿತಾ, ಊಟ ಮಾಡ್ಕೊಂಡು ಹೋಗಿವ್ರಿ. ಆಮೇಲೆ ತಿಮ್ಮ ಎಲ್ಗೊಂಟದ ಬಂದೇ ಇಲ್ವಲ್ಲ ಕಣವ, ಈಗ ಕಣ ತಿಮ್ಮ ಬಂದಿದೆ, ಹೋದ ಬಂದಿದ್ನಾ? ಸರಿ ಹಂಗಾರೆ, ಸರಿ ಕನಕ ಪಾರ್ವತಕ್ಕ ಬರೋಣ ಮತ್ತೆ. ಮಗ ಸೀತಾ ಹೋಯ್ತೀನಿ ಕಣವ ಹೋಗ್ಬಿಟ್ಟ ಕನಕ. ಅವ್ವ ಬಂದ್ರೆ ನನಗೆ ಪುನಃ ಪಕ್ಕ ಹೊಡಿತಾಳೆ, ಆಮೇಲೆ ಕುಡ್ಲು ಕಾಯಿಸಿ ಬಾಯಿ ಆಗ್ತಾಳೆ. ಇವತ್ತಂತೂ ಮನೇಲಿ ಹೋಗಕ್ಕೆಲ್ಲ, ನಾನು ಈ ಮೂಲೆಲ್ಲ ಕುತ್ಕೊಬಿಡ್ತೀನಿ ಇವತ್ತಂತೂ ನಾನು. ಇದು ತಿಮ್ಮ ತಾನೇ ಕೂತಿರೋದು, ಏನು ಮಾಡ್ತಿದ್ದಾನು ಇಲ್ಲಿ? ನಾನು ಬೈತೀನಿ ಅಂದ್ಬಿಟ್ಟು ಇಲ್ಲಿ ಬಂದು ಕೂತಿದ್ದಾನೆ. ಲೋ ತಿಮ್ಮ ತಿಮ್ಮ, ಬಂದ್ಬಿಡ್ತಾ? ಏನು ಮಾಡೋಣ ಈಗ? ಅಯ್ಯೋ ಇಲ್ಲೇ ಬತ್ತಾವಳೆ. ತಿಮ್ಮ ನಿಂತ್ಕಲ, ಬಾಡ್ಸಾರ ಬೇಡ್ವಾ? ಏನವ ಬಾಡ್ಸಾರ? ನಿಂಕನ್ ಮಗ ಬಾಡ್ಸಾರಿಯ ಬಾಯ್ಲಿ, ನಿಂಗೊಂದು ಐಡಿಯಾ ಕೊಟ್ಟನು. ಇಲ್ಲ ನಾನು ಬರೋಕ್ಕಿಲ್ಲ, ನೀನು ನನ್ಗೆ ಹೊಡೆಯೋಕೆ ಬೈಯೋಕೆ ಐಡಿಯಾ ಮಾಡ್ತಿದ್ದಿ, ನಾನು ಬರೋಕ್ಕಿಲ್ಲ, ನಾನು ಹೋಯ್ತೀನಿ. ಇಲ್ಲ ಬಲ ತಿಮ್ಮ, ಇಲ್ಲ ಕತ್ ಬಾಯ್ಲಿ, ಅದು ಪಾರ್ವತಮ್ಮನ ಮನೇಲಿ ಬಾಡ್ ಕೂದವ್ರೆ, ಅದಕ್ಕೆ ಹೋಗ್ಬಿಟ್ಟು ನೀನು ಅಲ್ಲಿ ಎಷ್ಟು ಬೇಕು ಅಷ್ಟು ಅನ್ನ ಉಣ್ಕೊಂಡು ಬಾ ಆಯ್ತಾ. ಬಾಡ್ಸಾರಲ್ಲಿ ಇಲ್ಲಿ ಕೊಟ್ಟೋದಲ್ಲ ಸಾರ, ನಾನು ಮಡಿಕತೀನಿ, ಆದರೆ ಇವತ್ತು ಬೇಯಿಸ್ಕೊಂಡು ರಾತ್ರಿಗೂ ಮಡಿಕತೀನಿ ಆಯ್ತಾ. ಹೋಗಿ ಬಾಯ್ಲಿ, ಇಲ್ಲಾಂದ್ರೆ ಇಲ್ಲೇ ಉಣ್ಕೊಬಿಟ್ರೆ ಸಾಲಕ್ಕಿಲ್ಲ. ಅದಕ್ಕೆ ನೀನು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ಸಿಗ್ತದೆ ಅಂತ ಅನ್ನು, ಅಕಸ್ಮಾತ್ ಏನಾದ್ರೂ ಕೇಳಿದ್ರೆ ಸಾರು ಚೆಲ್ಲೋಗ್ಬಿಡ್ತು ಅಂತ ಅನ್ನು, ಇಲ್ಲಾಂದ್ರೆ ಕೊತ್ತೆಗೀತಿ ತಿನ್ಕೊಬಿಡ್ತು ಉಂಟಿಸ್ಬಿಡ್ತು ಅಂತ ಏನೋ ಒಂದು ಸುಳ್ಳು ಹೇಳು ಆಯ್ತಾ. ಬಾಯ್ಲಿ ಈಗ ಹೋಗು ಬಾ. ವಾ ನಿಜ ಹೇಳ್ತೇವಿಯಾ? ಉಂಕಲ ನಿಜನೇ ಹೇಳ್ತಿರೋದು. ಈಗ ಏನು ಓದಿಯೋ ಇಲ್ಲಾಂದ್ರೆ ಹೋಯ್ಕಿಲ್ವೋ ಹೇಳು. ಇಲ್ಲಿ 3 ಪೀಸ್ ಅದೇ, ನನ್ಗೆ 2 ಪೀಸು ಕೊಟ್ರೆ ನಿಂಗೆ ಒಂದೇ ಕೊಡೋದು ಅಷ್ಟೇ. ಏನು ಮಾಡಿ, ಇಲ್ಲ ಹೋಗ್ಬಿಟ್ಟು ಎಷ್ಟು ಬೇಕು ಪೀಸ್ ಹಾಕಿಸ್ಕೊಂಡು ಎಷ್ಟು ಬೇಕು ಅನ್ನ ಉಣ್ಕೊಂಡು ಬಾ, ಇಲ್ಲಾಂದ್ರೆ 1 ಪೀಸ್ ಕೊಡ್ತೀನಿ. ಏನು ಮಾಡಿ ಮಾಡ್ಕೊ, ನಾನೀಗ ಹೋಯ್ತೀನಿ ಮನೆಗೆ. ಅಯ್ಯ ಈಸ ಖುಷಿ ಆಯ್ತಲ್ಲ ನಂಗಂತೂ. ಬಾಡ್ ಸಾರು ಪಾರ್ವತಮ್ಮನ ಮನೆಗೆ ಹೋಗ್ಬಿಟ್ಟು ಒಡೆಯೋದು. ಬನ್ನಿ ಹಂಗಾರೆ, ಒಳ್ಳೆ ಐಡಿಯಾ ಕೊಟ್ಟವಳೆ ಹೂವ. ಪಾರ್ವತಮ್ಮನ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಬಾಡ್ನೆಲ್ಲ ಜಡ್ಕೊಂಡು ಬರ್ತೀನಿ. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡ್ರಪ್ಪ. ನಮಸ್ಕಾರ.